ರೀಸೆಂಟ್ಲಿ ಒಂದು ಮುಗ್ಧವಾದ ಮುಖವನ್ನು ನೋಡಿದೆ. ಅದೊಂದು ಹೆಣ್ಮಗು ಆಗಿರುತ್ತೆ. ಅವ್ರಿಗೆ ತನ್ನ ಸುತ್ತಮುತ್ತ ಪ್ರಪಂಚದಲ್ಲಿ ನಡೀತಾ ಇರೋಂಥ ವಾಸ್ತವದ ಬಗ್ಗೆ ಬೇಜಾರಿದೆ, ದುಃಖ ಇದೆ, ಸಂಕಟ ಇದೆ. ತನ್ನ ತಲೆಯಲ್ಲಿ ಏನಾದರೂ ಮಾಡಬೇಕು, ತಾನು ಗೆಲ್ಲಬೇಕು, ನಾನು ಕೂಡ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಆಸೆ ಜಾಸ್ತಿನೇ ಇದೆ. ಆದರೆ ಪರಿಸ್ಥಿತಿಗಳು, ವಾತಾವರಣಗಳು, ವ್ಯಕ್ತಿಗಳು ಇದ್ಯಾವುದು ಕೂಡ ಅವಳಂತೆ ಇಲ್ಲ. ತನ್ನೊಳಗೆ ಸಾವಿರ ಪ್ರಶ್ನೆಗಳು, ಸಾವಿರ ಪ್ರಯತ್ನಗಳು, ಆತಂಕ, ಭಯ, ದುಃಖ ಇದೆಲ್ಲ ಇಟ್ಕೊಂಡು ಉತ್ತರಕ್ಕೋಸ್ಕರ ಹುಡುಕಾಡಿ ತುಂಬಾನೇ ನೊಂದು ಹೋಗಿರ್ತಾಳೆ. ಆ ಥರ ತಮ್ಮೊಳಗೆ ಕುಗ್ಗೋಗ್ತಿರೋಂಥ ಹೆಣ್ಮಕ್ಳಿಗೆ ಚಿಕ್ಕದಾಗ ಒಂದು ಮಾತು ಹೇಳ, ಮೊದಲು ನಿಮ್ಗೆ ಏನ್ ಬೇಕು ಅನ್ನೋ ಉತ್ತರ ನಿಮ್ಮ ಹತ್ರ ಇರಬೇಕು. ಬೇರೆಯವರ ಒಪಿನಿಯನ್ಸ್ ಮತ್ತೆ ಜಡ್ಜ್ಮೆಂಟ್ ಬಗ್ಗೆ ಯೋಚನೆ ಮಾಡ್ದಿರಾ, ಜಸ್ಟ್ ಥಿಂಕ್ ಅಬೌಟ್ ವಾಟ್ ಯು ವಾಂಟ್ ಅಂಡ್ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಷ್ಟೇ. ಹಾಗೆ ಮೊದಲ ಹೆಜ್ಜೆಯಿಂದನೇ ಪ್ರತಿಯೊಂದು ಸ್ಟಾರ್ಟ್ ಮಾಡ್ಬೇಕಾಗಿರೋದ್ರಿಂದ ಆ ಹೆಜ್ಜೆಗೋಸ್ಕರ ಭಯ ಪಡಬಾರ್ದು. ಸೋತ್ರೆ ಅನುಭವ, ಗೆದ್ರೆ ಗೌರವ. ಯಾವುದೇ ಕೆಲಸ ಆದ್ರೂ ಕೂಡ ತುಂಬಾ ಶ್ರಮವನ್ನ ಬಯಸುತ್ತೆ, ನಮ್ಮ ಸ್ಯಾಕ್ರಿಫೈಸ್ಗಳನ್ನ ಕೇಳುತ್ತೆ, ನಮ್ಮ ನಿದ್ದೆ, ಊಟ, ಟೈಮ್ ಇದೆಲ್ಲದೂ ಕೂಡ ಡಿಸರ್ವ್ ಇಲ್ವಾ ಹೌದಾ ಅಂತ ಹೇಳಿ ಚೆಕ್ ಮಾಡುತ್ತೆ. ಆದ್ರೆ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ರೆ ಸಾಕು, ಒಂದೇ ದಿನಕ್ಕೆ ಬರದೇ ಇದ್ರೂ ಕೂಡ ಒಂದಲ್ಲ ಒಂದಿನ ಬರುತ್ತೆ. ಜಸ್ಟ್ ಸ್ಟೇ ವಿತ್ ಯುವರ್ ಕಾನ್ಫಿಡೆನ್ಸ್, ಯುವರ್ ವರ್ಕ್, ಯುವರ್ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್. ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್ ಅಟ್ ರೈಟ್ ಟೈಮ್. ಕನಸುಗಳನ್ನ ಕಾಣ್ತಿದೀವಿ ಅಂತ ಅನ್ನೋದೇ ನಿಜ ಆದಾಗ ಪ್ರಯತ್ನ ಪಡೋದಕ್ಕೂ ಕೂಡ ರೆಡಿ ಇರಬೇಕು. ಭಯ ಆಗುತ್ತೆ, ಆದರೆ ಭಯ ಪಡೆದಿರ ಒಂದು ಹೆಜ್ಜೆ ಇಟ್ಟರೆ ಗೊತ್ತಾಗುತ್ತೆ, ಮಿರಾಕಲ್ ಹ್ಯಾಪನ್ಸ್.